ಮಕ್ಕಳೇ, ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಯುವರ್ ರಿಸಲ್ಟ್ ಮೇಕ್ಸ್ ದ ನಾಯ್ಸ್. ಆವತ್ತಿನ ದಿವಸ ಎಲ್ರಿಗೂ ಉತ್ತರ ಕೊಡಬೇಕಾದ್ರೆ ಇವಾಗ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಮಕ್ಕಳೇ, ಇದೊಂದು ಪ್ರಶ್ನೆಯನ್ನು ನೋಡಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು. ಅದನ್ನು ಇಂಪಾರ್ಟೆಂಟಾಗಿ ನೋಟ್ ಮಾಡಬೇಕೇನು, ಇನ್ನೊಂದು ಶೂನ್ಯತೆ 2ರಷ್ಟು ಆದಾಗ ಕೆ ಯ ಬೆಲೆ. ಮಕ್ಕಳು, ಈ ಶೂನ್ಯತೆ ಬಹುಪದೋಕ್ತಿ ಅಂತ ಬಂದ ತಕ್ಷಣ ನಿಮ್ಮ ಫಸ್ಟ್ ಯೋಚನೆ ಬರಬೇಕಾಗಿದ್ದು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇಂಟು ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಅರ್ಧ ಮಾರ್ಕು ನಿಮ್ಮ ಪಾಕೆಟಲ್ಲಿ ಆಯಿತು. ಯಾಕೆ ಹೇಳಿ, ಫಾರ್ಮುಲಾ ಬರೆದ್ರಿ. ಶೂನ್ಯತೆ ಅಂತ ಕೇಳಿದ ತಕ್ಷಣ ಇಲ್ಲಿ ಒಂದು ಶೂನ್ಯತೆಯನ್ನು ಆಲ್ಫಾ ಅಂತ ತೊಗೊಳ್ತೀವಿ, ಇನ್ನೊಂದು ಶೂನ್ಯತೆಯನ್ನು ಬೀಟಾ ಅಂತ ತೊಗೊಳ್ತೀವಿ. ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು. ಆಗ ನಾವು ಒಂದನ್ನು ಆಲ್ಫಾ ಅಂತ ತೊಗೊಂಡ್ರೆ ಇನ್ನೊಂದನ್ನು 2ರಷ್ಟು ಯಾವುದ್ರದ್ದು, ಇದ್ರದ್ದೇ. ಆಗ 2 ಆಲ್ಫಾ ಅಂತ ತೊಗೋಬೇಕು. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೂತ್ರ ಗೊತ್ತಿದೆ. ಈಗ ಆಲ್ಫಾ ಪ್ಲಸ್ 2ರಷ್ಟು ಅಂತ ಕೇಳಿದರೆ ಅದನ್ನೇ ತೊಗೊಂಡು 2 ಅಂತ. ಈಗ ಮೈನಸ್ ಬಿ ಬೈ ಎ. ಈಗ ನಮಗೆ ಎ ಯಾವುದು ಬಿ ಯಾವುದು ಅಂತ ಗೊತ್ತಿರಬೇಕಲ್ಲ. ಆಗ ನಾವು ಇದನ್ನು ಏನಂತ ಮಾಡ್ತೀವಿ, ಇದು ಅದನ್ನು ಕಂಪೇರ್ ಮಾಡ್ತೀವಿ. ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ವಾ. ಆಗ ಎ ಇದ್ದ ಜಾಗದಲ್ಲಿ ಇಲ್ಲಿ ಏನಿಲ್ಲ, ಮೇಲೆ ಇದೆಯಾ, ನಂಬರ್ ಇಲ್ಲ. ಆಗ ಏನಂತ ಅರ್ಥ, ಇಲ್ಲಿ ಒಂದಿದೆ ಅಂತ ಅರ್ಥ ಆಯ್ತಲ್ವಾ. ಆಗ ಎ ಯ ಬೆಲೆನ ಏನಂತ ಬರ್ಕೊಳ್ತೀರಾ, 1 ಅಂತ ಬರೀತೀರಾ. ಬಿ ಇದ್ದ ಜಾಗದಲ್ಲಿ ಏನಿದೆ, ಇಲ್ಲಿ ಮೈನಸ್ ಇದೆ. ಇಂಪಾರ್ಟೆಂಟ್, ಇಲ್ಲಿ ಪ್ಲಸ್ ಬಿ ಇರೋದು, ಇಲ್ಲಿ ಮೈನಸ್ ಇದೆ. ಸೊ ಬಿ ಅಂತ ಹೇಳಿದ್ರೆ ಏನಂತ ಬರೀತೀರಾ, -6. ಸಿ ಅಂತ ಹೇಳಿದ್ರೆ ಏನು ಬರೀತೀರಾ, ಕೆ. ಏನಿದೆಯೋ ಅದನ್ನು ಬರೀರಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್. ಆಲ್ಫಾ ಪ್ಲಸ್ 2 ಆಲ್ಫಾ ಎಷ್ಟಾಗುತ್ತೆ ಮಕ್ಕಳೇ, 3 ಆಲ್ಫಾ ಈಕ್ವಲ್ ಟು ಮೈನಸ್ ಬಿ ಅಂತ ಹೇಳಿದ್ರೆ ಏನು, ಬಿ ಅಂತ ಹೇಳಿದ್ರೆ ಬ್ರ್ಯಾಕೆಟ್ ಹಾಕಿ -6 ಇನ್ ಬೈ ಕೆ. ಎ ಅಂತ ಹೇಳಿದ್ರೆ 1. ಎ ಬೆಲೆ ಎಷ್ಟು, 1. ಅದನ್ನು ಬರೀತೀರ. ಈಗ ನೋಡಿ ಮಕ್ಕಳೇ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ 6 ಆಗುತ್ತೆ. 3 ಆಲ್ಫಾ ಈಕ್ವಲ್ ಟು 6. ಆಗ ಆಲ್ಫಾ ಬೆಲೆ ಬಂದು 6 ಭಾಗಿಸು, ಇದು 3 ಗುಣಿಸು ಆಲ್ಫಾ ಅಂತ ಅರ್ಥ. ಆಗ ಭಾಗಿಸ್ಬೇಕು. 3 ಎಷ್ಟಲಿ, 3 2ಲಿ. ಉತ್ತರ ಎಷ್ಟು ಬಂತು, ಆಲ್ಫಾ ಬೆಲೆ ನಮಗೆ 2 ಬಂತು. ಈಗ ಬೀಟಾ ಬೆಲೆ ಕಂಡುಹಿಡಬೇಕಲ್ಲ. ಬೀಟಾ ಅಂತ ಹೇಳಿದ್ರೆ ಏನಂತ ಬರ್ತೀವಿ, 2ರಷ್ಟು ಅಂತ ಹೇಳಿ ತಗೊಂಡಿದ್ದೀವಿ. 2 ಆಲ್ಫಾ ಈಕ್ವಲ್ ಟು 2 ಇಂಟು ಆಲ್ಫಾ ಅಂದರೆ ನಾವು ಕಂಡುಹಿಡಿದಿದ್ದೀವಿ 2. ಆಗ 2 2ಲಿ ಎಷ್ಟಾಯಿತು, 4. ನೋಡಿ ಮಕ್ಕಳೇ, ಆಲ್ಫಾ ಬಂದು 2 ಆಯಿತು, ಬೀಟಾ ಬಂದು 4 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಆಲ್ಫಾ ಇಂಟು ಬೀಟಾ. ಯಾಕೆಂದರೆ ನಮ್ಗೆ ಕೆ ಬೆಲೆ ಕಂಡುಹಿಡಬೇಕಲ್ಲ. ನಮಗೆ ಗೊತ್ತಿದೆ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ. ಮಕ್ಕಳೇ, ನೀವು ಇದನ್ನು ಕೆಳಗೆ ಬರ್ಕೊಂಡು ಹೋಗಿ, ನಾನು ಇಲ್ಲಿ ಬರಿತಾ ಇದ್ದೀನಿ. ಸೊ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ ಆಲ್ಫಾ ಗೊತ್ತಿದೆ, ಎಷ್ಟು ಅಂತ ಕಂಡುಹಿಡಿದ್ರಿ, 2 ಅಂತ ಕಂಡುಹಿಡಿದ್ರಿ. ಇಂಟು ಬೀಟಾ ಬೆಲೆ ಈಗ ತಾನೇ ಕಂಡುಹಿಡಿದ್ರಿ, 4 ಈಕ್ವಲ್ ಟು ಸಿ ಅಂತ ಹೇಳಿದ್ರೆ ಕೆ ಬೈ ಎ ಅಂತ ಹೇಳಿದ್ರೆ 1. ಈಗ ನೋಡಿ, 2 ಮತ್ತು 4 ಗುಣಿಸಿ, 2 4 ಎಷ್ಟು ಬಂತು, 8 ಈಕ್ವಲ್ ಟು ಕೆ. ಉತ್ತರ ಎಷ್ಟು, 1 ಇಂಟು ಕೆ 8 ಮಾಡಿದ್ರೆ ಅಷ್ಟೇ ಬರುತ್ತೆ. ಸೊ ಕೆ ಬೆಲೆ 8 ಆಯಿತು. ಈಸಿ ಇದೆಯಲ್ವಾ. ಅದೇ ಥರ ಇನ್ನೊಂದು ಲೆಕ್ಕ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವಯರ್ ಮೈನಸ್ 6x ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ, ಇದು ಬರೆಯೋದು ಇಂಪಾರ್ಟೆಂಟ್, ಸಮನಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ ನಿಮಗೆ ಶೂನ್ಯತೆಗಳು ಅಂತ ಬಂದ ತಕ್ಷಣ ಏನು ಬರಿಬೇಕು, ಫಸ್ಟ್ ನಾವು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನಂತ ಬರಿತೀರಾ, ಮೈನಸ್ ಬಿ ಬೈ ಎ ಅಂತ ಬರಿತೀರಾ ಸೂತ್ರ. ಓಕೆನಾ. ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಏನು ಬರಿತೀರಾ, ಸಿ ಬೈ ಎ. ಇದು ಬೇಕಾದಂಥ ಸೂತ್ರ. ಇಲ್ಲಿ ಕೇಳಿರೋದು ಶೂನ್ಯತೆಗಳ ಮೊತ್ತ, ಇದು ಮೊತ್ತ ಅವುಗಳ ಗುಣಲಬ್ಧದ ಅರ್ಧದಷ್ಟು. ಓಕೆ. ಆಗ ಆಲ್ಫಾ ಪ್ಲಸ್ ಬೀಟಾ ಮೊತ್ತವು ಗುಣಲಬ್ಧ ಏನು, ಆಲ್ಫಾ ಇಂಟು ಬೀಟಾ ಅದರ ಅರ್ಧದಷ್ಟು, ಆಲ್ಫಾ ಇಂಟು ಬೀಟಾದ ಅರ್ಧದಷ್ಟು ಇದೆ ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ. ಮೊತ್ತವು ಗುಣಲಬ್ಧ ಅಂದರೆ ಇದು ಆಲ್ಫಾ ಗುಣಿಸು ಬೀಟಾ ಗುಣಲಬ್ಧದ ಅರ್ಧದಷ್ಟಿದೆ. ಈಗ ಆಲ್ಫಾ ಪ್ಲಸ್ ಬೀಟಾ ಅಂತೇಳಿದ್ರೆ ನಮಗೇನು ಗೊತ್ತು, ಮೈನಸ್ ಬಿ ಬೈ ಎ ಅಂತ ಸೂತ್ರ ಗೊತ್ತು. ಈಕ್ವಲ್ ಟು 1/2 ಆಲ್ಫಾ ಇಂಟು ಬೀಟಾ ಅಂದರೆ ಏನಂತ ಗೊತ್ತು ನಮಗೆ, ಸಿ ಬೈ ಎ ಸೂತ್ರ. ಇದನ್ನು ಕಲ್ತಿರಬೇಕು ಪರ್ಫೆಕ್ಟಾಗಿ. ಈಗ ಇದನ್ನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈಗ ಎ ಯ ಬೆಲೆ ಎಷ್ಟು, ಎ ಯ ಬೆಲೆ ಬಂದು 2, ಬಿ ಯ ಬೆಲೆ ಬಂದು -6, ಸಿ ಅಂತ ಹೇಳಿದ್ರೆ ಕೆ. ಇದಕ್ಕೆ ಹಚ್ಚಿ ಮಕ್ಕಳೇ, ಮೈನಸ್ ಬಿ ಅಂತ ಹೇಳಿದ್ರೆ -6, ಪುನಃ ಬ್ರ್ಯಾಕೆಟ್ ಹಾಕಿ -6 ಹಾಕಬೇಕು. ಯಾಕೆಂತಂದರೆ ಬಿ ಅಂದರೆ -6, ಸೂತ್ರದಲ್ಲಿ ಮೈನಸ್ ಇದೆ, ಅದನ್ನು ಹೊರಗೆ ಹಾಕಿದ್ದೀನಿ. ಎ ಅಂತ ಹೇಳಿದ್ರೆ 2. ಓಕೆನಾ. ಈಕ್ವಲ್ ಟು 1/2. ಸಿ ಯ ಬೆಲೆ ಎಷ್ಟು, ಸಿ ಯ ಬೆಲೆ ಬಂದು ಕೆ.
ಕೆ ಬೈ ಎಯ ಬೆಲೆ ಎಷ್ಟು? ಎಯ ಬೆಲೆ 2. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಹೇಗೆ ಬಂದಿದ್ದು ಗೊತ್ತಲ್ವಾ? ಇದನ್ನು ಕಂಪೇರ್ ಮಾಡಿದಾಗ ಬಂದಿರೋದು. ಅರ್ಥ ಆಯ್ತಲ್ವಾ? ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ? +6/2 ಈಕ್ವಲ್ ಟು ಕೆ ಇಂಟು 1 ಕೆ ಬೈ 2 4. ಈಗ ಏನು ಮಾಡಬೇಕು? ಅಡ್ಡ ಗುಣಾಕಾರ, ಬಟರ್ಫ್ಲೈ ಮೆಥಡು. ಅರ್ಥ ಆಯ್ತಲ್ವಾ? ಅಡ್ಡ ಗುಣಾಕಾರ ಮಾಡಿ ಇದನ್ನು ಗುಣಿಸ್ಬೇಕು. ಆಗ ಏನಾಯಿತು? ಈಕ್ವಲ್ ಟು 6 ಗುಣಿಸು 4 ಈಕ್ವಲ್ ಟು 2 ಗುಣಿಸು ಕೆ. ಅರ್ಥ ಆಯ್ತಲ್ವಾ? ಇದನ್ನು ಗುಣಿಸಿದ್ದೆ. 6 4 ಎಷ್ಟು ಬರ್ತದೆ? 24 ಈಕ್ವಲ್ ಟು ಕೆ. ಆಗ ಈ 2 ಬಾಗಿಸಿದಾಗ 2 ಎಷ್ಟಲಿ? 2 12 24. ಆಗ ಕೆಯ ಬೆಲೆ ಎಷ್ಟು ಬಂತು ಮಕ್ಕಳೇ? 12 ಬಂತು. ಈಸಿ ಇದೆಯಲ್ವಾ? ಓಕೆ, ಇದೇ ಥರದ್ದು ಪ್ರಾಬ್ಲಮ್ಮು ಬರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಈ ರೀತಿ ಬರೆಯೋದುಂಟಲ್ಲ ಮಕ್ಕಳೇ, ಅದು ಇಂಪಾರ್ಟೆಂಟ್.